ಆರ್ಎಸ್ಎಸ್ಗೆ ಹಣ ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ? ಪ್ರಿಯಾಂಕರ್ಗೆ ಇಂತಹ 11 ಪ್ರಶ್ನೆಗಳನ್ನ ಮೋಹನ್ ಭಾಗವತರ ಮುಂದಿಟ್ಟಿದ್ದಾರೆ. ಪ್ರಾಮಾಣಿಕ ಉತ್ತರ ಸಿಗುವ ಸಾಧ್ಯತೆ ಇಲ್ಲವಾದ್ರೂ ನಮ್ಮ ಸ್ವಯಂ ಸೇವಕರಿಂದ ಗುರುದಕ್ಷಿಣೆ ರೂಪದಲ್ಲಿ ಹಣ ಸಂಗ್ರಹಿಸುತ್ತೇವೆಯೇ ವಿನಃ ಬೇರೆ ದೇಣಿಗೆ ಸ್ವೀಕರಿಸುವುದಿಲ್ಲ ಎಂಬ ರೆಡಿಮೇಡ್ ಉತ್ತರವನ್ನ ಆರ್ಎಸ್ಎಸ್ ಆಗಿಂದಾಗೆ ಪುನರುಚ್ಚರಿಸುತ್ತಲೇ ಬಂದಿದೆ. ಆದ್ರೆ ಈ ಹೇಳಿಕೆ ಸತ್ಯವೇ? ವಿದೇಶಿ ಹಣಕಾಸು ಮೂಲಗಳ ಬಗ್ಗೆ ಇರುವ ಸಾಕ್ಷ್ಯಗಳೇನು? ಉತ್ತರ ಇಲ್ಲಿದೆ. ಅಮೆರಿಕಾದಲ್ಲಿದೆ ಹಣದ ಗುಟ್ಟು. ಸಂಘ ಪರಿವಾರ ಎನ್ಜಿಒ ಹೆಸರಿನಲ್ಲಿ ಬಹುದೊಡ್ಡ ವಿದೇಶಿ ದೇಣಿಗೆ ಪಡೆಯುತ್ತಿದೆ. ಈ ನಿಧಿ ಸಂಗ್ರಹಿಸುವುದಕ್ಕೆಂದೇ 1989ರಲ್ಲಿ ಅಮೆರಿಕಾದಲ್ಲಿ ಇಂಡಿಯಾ ಡೆವಲಪ್ಮೆಂಟ್ ಅಂಡ್ ರಿಲೀಫ್ ಫಂಡ್ IDRF ಎಂಬ ಸಂಸ್ಥೆಯೊಂದನ್ನ ಹುಟ್ಟುಹಾಕಲಾಗಿದೆ. ಅಮೆರಿಕದಲ್ಲಿರುವ ಭಾರತೀಯರಿಂದ ಕೋಟ್ಯಂತರ ಹಣವನ್ನ ಸಂಗ್ರಹಿಸಿ ಆರ್ಎಸ್ಎಸ್ ಸಂಘಟನೆಗಳಿಗೆ ಪಂಪ್ ಮಾಡುವುದು ಇದರ ಮುಖ್ಯ ಕೆಲಸ. ಇದು ಮೊದಲ ಬಾರಿ ಬಯಲಿಗೆ ಬಂದದ್ದು 2002ರಲ್ಲಿ. ಗೋಧ್ರಾ ಹತ್ಯಾಕಾಂಡ ಅಷ್ಟೊಂದು ವ್ಯವಸ್ಥಿತವಾಗಿ ನಡೆಯಲು ಹೇಗೆ ಸಾಧ್ಯ ಎಂಬ ಸಂಶೋಧನೆಗಿಳಿದ ಮುಂಬೈನ ಸಬ್ರಾಂಗ್ ಕಮ್ಯುನಿಕೇಷನ್ಸ್ ಅಂಡ್ ಪಬ್ಲಿಷಿಂಗ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಫ್ರಾನ್ಸ್ನ ದ ಸೌತ್ ಏಷ್ಯಾ ಸಿಟಿಜನ್ಸ್ ವೆಬ್ ಸಂಸ್ಥೆಗಳು ಈ ನಂಟನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದವು. IDRF ತನ್ನನ್ನ ತಾನು ಭಾರತ, ನೇಪಾಳ, ಶ್ರೀಲಂಕಾದ ಗ್ರಾಮೀಣ ಭಾಗಗಳಲ್ಲಿ ಶಿಕ್ಷಣ, ಆರೋಗ್ಯ, ಮೂಲಸೌಕರ್ಯಕ್ಕಾಗಿ ಕೆಲಸ ಮಾಡುವ ಸಂಸ್ಥೆ ಎಂದು ಘೋಷಿಸಿಕೊಂಡು ಅಮೆರಿಕದ ಸೆಕ್ಷನ್ 501(c)(3) ಅಡಿಯಲ್ಲಿ ತೆರಿಗೆ ವಿನಾಯಿತಿಯನ್ನ ಪಡೆದಿದೆ. ಆದರೆ ಮೂಲತಃ ಇದು ಆರ್ಎಸ್ಎಸ್ನ ಹಣಕಾಸು ಸಂಸ್ಥೆಯಾಗಿದೆ ಎಂದು ಸಂಶೋಧನೆಯು ಸಾಕ್ಷ್ಯ ಸಮೇತ ಸಾಬೀತುಪಡಿಸಿದೆ. IDRF ಅನ್ನ ಸ್ಥಾಪಿಸಿದವರು ಯಾರು? ಅಮೆರಿಕ ಮತ್ತು ಇಂಗ್ಲೆಂಡ್ಗಳಲ್ಲಿ ಆರ್ಎಸ್ಎಸ್ ಅನ್ನು ಹಿಂದೂ ಸ್ವಯಂ ಸೇವಕ್ ಸಂಘ್ ಅಂದ್ರೆ HSS ಹೆಸರಿನಲ್ಲಿ ನಡೆಸಲಾಗುತ್ತೆ. ಆ HSS ನ ಸಂಘಚಾಲಕರಾಗಿದ್ದ ಭೀಷ್ಮ ಅಗ್ನಿಹೋತ್ರಿ, ಓವರ್ಸೀಸ್ ಫ್ರೆಂಡ್ಸ್ ಆಫ್ ಬಿಜೆಪಿ ಸಂಘಟನೆಯ ಸದಸ್ಯ ರಾಮ್ ಗೆಹಾನಿ, ಆರ್ಎಸ್ಎಸ್ ನ ಸೇವಾ ಭಾರತಿ ಸಂಘಟನೆಯೊಂದಿಗೆ ನಂಟು ಹೊಂದಿರುವ ವಿನೋದ್ ಪ್ರಕಾಶ್ ಸೇರಿ ಹುಟ್ಟುಹಾಕಿದ್ದ ಸಂಸ್ಥೆ ಇದು. ಅಮೆರಿಕದಲ್ಲಿ ರಿಜಿಸ್ಟರ್ ಆಗುವಾಗ ಫಾರ್ಮ್ 1023 ನಮೂನೆಯಲ್ಲಿ ತನ್ನ ಕಾರ್ಯಾಚರಣೆಗಾಗಿ ಭಾರತದಲ್ಲಿ ಯಾವೆಲ್ಲ ಸಹಭಾಗಿ ಸಂಘಟನೆಗಳ ಜೊತೆ ಕೆಲಸ ಮಾಡಲಿದ್ದೇನೆ ಎಂದು ಅದು ಡಿಕ್ಲೇರ್ ಮಾಡಿಕೊಂಡಿದೆ. ಅಂತಹ ಒಟ್ಟು 75 ಸಂಘಟನೆಗಳಲ್ಲಿ 67 ಸಂಘಟನೆಗಳು ಸಂಘ ಪರಿವಾರದ ಸಂಘಟನೆಗಳು. ವಿಕಾಸ್ ಭಾರತಿ, ಸ್ವಾಮಿ ವಿವೇಕಾನಂದ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ, ಸೇವಾ ಭಾರತಿ, ಜನಸೇವಾ ವಿದ್ಯಾ ಕೇಂದ್ರ, ವನ್ವಾಸಿ ಕಲ್ಯಾಣ್ ಆಶ್ರಮ್ ಇವುಗಳಲ್ಲಿ ಪ್ರಮುಖವಾದವು. ಈ ಪ್ರತಿಯೊಂದು ಸಂಘಟನೆ ಆರ್ಎಸ್ಎಸ್ ಜೊತೆ ಹೇಗೆ ಸಂಬಂಧ ಹೊಂದಿದೆ ಅನ್ನೋದನ್ನ ಪುರಾವೆ ಸಹಿತ ಸಂಶೋಧನೆ ರುಜುವಾತು ಮಾಡಿದೆ. ತನ್ನ ವೆಬ್ಸೈಟ್ ನಲ್ಲಿ ಜಾತಿ, ಧರ್ಮ, ಜನಾಂಗದ ಮೇಲೆ ತಾನು ತಾರತಮ್ಯ ಮಾಡುವುದಿಲ್ಲ ಎಂದು ಘೋಷಿಸಿಕೊಂಡಿದ್ರು ಹಿಂದುತ್ವ ಐಡಿಯಾಲಜಿಯ ಸಂಘ ಪರಿವಾರಕ್ಕೆ ತನ್ನ ಬಹುಪಾಲು ಹಣವನ್ನ IDRF ಒದಗಿಸುತ್ತಾ ಬಂದಿದೆ. ಫಂಡಿಂಗ್ ಹೇಗೆ, ಯಾವ ಕೆಲಸಕ್ಕೆ? ಇದುವರೆಗೆ ಅದು 301 ಕೋಟಿ ರೂಪಾಯಿ ಇಂಡಿಯಾಕ್ಕೆ ಕಳುಹಿಸಿಕೊಟ್ಟಿದೆ. ಅದರಲ್ಲಿ 80% ಹಣ ಸಂಘ ಪರಿವಾರದ ಸಂಘಟನೆಗಳಿಗೆ ನೇರವಾಗಿ ರವಾನೆಯಾಗಿದೆ. 1998ರಿಂದ 2002ರ ನಡುವೆ